ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾಕ್ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರೇ ಹೇಳ್ರಪ್ಪ, ಸುಮ್ಮನೆ ಇಷ್ಟು ದಿನ ಅದ್ ಯಾರ್ಯಾರಿಗೋ ಜೋಡೆತ್ತು ಅಂತ ಕರೆದಿದ್ಯೇನು, ಬಿರುದು ಕೊಟ್ಟಿದ್ದೇನು. ಆದ್ರ ಇವತ್ ಹೇಳ್ತೀನಿ ಕೇಳ್ರಿ, ಖರೆ ಜೋಡೆತ್ತು ಅಂತಂದ್ರ ಅದು ನಮ್ಮ ಮೋದಿಜಿ ಮತ್ತು ಯೋಗಿಜಿ. ಈ ಸಲಾರ್ ಮೂವಿದಾಗ ಒಂದ್ ಹಾಡೈತಿ, ಕೇಳಿರಿಲ್ಲ, ನೋಡಿರಿಲ್ಲ? ಖಡ್ಗ ಇವನಂತೆ, ಕಡುಕೋಪ ಅವನಂತೆ, ಇವನು ಕಿಂಕರ ಅವ ಭಯಂಕರ, ಕಲಹ ಕದನಾನೆ ಶಕ್ತಿ ಇವನು, ಸೈನ್ಯ ಅವನು, ಎದುರು ನಿಂತರೆ ಸಮರವೇ ಅಂತ ಹೇಳಿ ಭಾರಿ ಅದ ನೋಡ್ರಿ. ಕರೆಕ್ಟ್ ಸೂಟ್ ಆಗ್ತದ. ಹಂಗೇ ಐತಿ ನೋಡ್ರಿ ಇವ್ರದ್ದು ಜೋಡಿ. ಒಂದ್ ಕಡೆ ಯುಪಿನ್ಯಾಗ ಯೋಗಿಜಿ ಕ್ಲೀನ್ ಮಾಡೋದೇ ಮಾಡೋದು, ಮತ್ತೊಂದ್ ಕಡೆ ಮೋದಿಜಿ ಎಲ್ಲಾರು ವಯಸ್ಸಾಯ್ತು ಅಂತ ತಿಳ್ಕೊಂಡಿದ್ರು. ಅಷ್ಟ್ರಾಗ ಪಾಕಿಸ್ತಾನಕ್ಕೆ ಕೊಟ್ಟ ಏಟ್ ನೋಡಿ ಹೈರಾಣ ಆಗ್ಬಿಟ್ಟಾರ. अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे तो मान के चलो, गोली का जवाब गोले से दिया जाएगा। अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे तो मान के चलो, गोली का जवाब गोले से दिया जाएगा। अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे तो मान के चलो, गोली का जवाब गोले से दिया जाएगा। ದಿನೇ ದಿನೇ ಪಾಕಿಸ್ತಾನಕ್ಕೆ ಅಂಜಿಕೆ ಅಂದ್ರೆ ಏನ್ ಅನ್ನೋದನ್ನ ಮೋದಿಜಿ ತೋರಿಸ್ಲಿಕ್ಕತ್ತಾರ. ಇನ್ನಿ ಕಡೆ ಯೋಗಿಜಿ ನೋಡಿದ್ರ ಅಲ್ಲಿ ಇಂಡಿಯಾ ಪಾಕ್ ಯುದ್ಧ ನಡೀಲಿ, ನಾ ಮಾತ್ರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ 24 ತಾಸ್ನ್ಯಾಗ 10 ಎನ್ಕೌಂಟರ್ ಮಾಡಿ ಬಿಸಾಕ್ಯಾರ. ಈಗ ನೋಡಿದ್ರ ಮಾಫಿಯಾ ಡಾನ್ ಮುಖ್ತಾರ್ ಅನ್ಸಾರಿ ಮಗ MLA ಅಬ್ಬಾಸ್ ಅನ್ಸಾರಿ ಮತ್ತ ಮನ್ಸೂರ್ ಅನ್ಸಾರಿನ ಒದ್ದು ಒಳಗ್ ಹಾಕೋ ಕೆಲಸ ಮಾಡ್ಯಾರ ನೋಡ್ರಿ. 2 ವರ್ಷ ಜೈಲೇ ಗತಿ ಅಂತ ತಿಳ್ಕೊರ್ ನೀವು. ದ್ವೇಷದ ಭಾಷಣ ಮಾಡಿದ್ದಕ್ಕೆ ಇವ್ರ ಮ್ಯಾಲ ಕೇಸ್ ಆಗಿತ್ತೆ. ಈಗದು ಸಾಬೀತು ಆಗೈತಿ. ಸೊ 2 ವರ್ಷ ಜೈಲು ಫಿಕ್ಸ್. ನೋಡ್ರಿ, ನಮ್ಮಲ್ಲಿ ದೊಡ್ಡ ಗದ್ಲಿ ಎಬ್ಸಿ ಪೊಲೀಸರ ಜೀಪನ್ನೇ ಧ್ವಂಸ ಮಾಡಿದ್ರು ಸಹಿತ ಆ ಕೇಸನ್ನ ಹೊಳ್ಳೆ ತಗೊಳ್ಳುವಂತಹ ಸರ್ಕಾರ ಐತಿ. ಆದ್ರ ಅಲ್ಲಿ ದ್ವೇಷದ ಭಾಷಣ ಮಾಡಿದ್ರೇನೆ MLA ಇದ್ರು ಸಹಿತ 2 ವರ್ಷ ಜೈಲ್ ಶಿಕ್ಷೆ. ಅದಕ್ರಿ ಯೋಗಿಜಿ ಅಂತ CM ಇರ್ಬೇಕಂತ ಹೇಳಿ ಮಂದಿ ಹೇಳೋದು ಎದಕ್ ಮತ್ತ? ಆದ್ರೆ ಏನ್ ಮಾಡೋಣ ಹೇಳ್ರಿ, ನಾವು ಬಯಸಿದ್ವೊಂದು ಸಿಗುದು ಇನ್ನೊಂದು, ಬಯಸಿದ್ದೆಲ್ಲ ಸಿಗದು ಬಾಳಲಿ ಅಂತ ಹೇಳಲೇನ್ರಿ. ಹಂಗ ನೋಡಿದ್ರ ದೆಹಲಿ ಮಂದಿನೇ ಅದೃಷ್ಟ ಬಿಡ್ರಿ, ಬಹಳ ಅದೃಷ್ಟ ಮಾಡ್ಯಾರ. ಭ್ರಷ್ಟರಲ್ಲೇ ಭ್ರಷ್ಟ CM ಹೋಗಿ ರೇಖಾ ಗುಪ್ತಾ ಅಂತವ್ರು CM ಆಗಿ ಬಂದಾರ. पोयम का नाम रखा मैं भी सिंदूर हूँ। वाह। चुप्पी में मैं धैर्य हूँ, चुनौती में मैं शौर्य हूँ, हाँ मैं भी सिंदूर हूँ। मैं आतंकियों का वध हूँ, मैं हौसलों की सरहद हूँ, मैं जीवन दात्री, मैं सहार की साक्षी, मैं सिंदूर हूँ। मुझे निर्बल जानकर कहे जिसने गोली चलाई थी, उन शत्रुओं पे मैं कड़ा प्रहार हूँ, हर बेटी बहू का उपहार हूँ, मैं भारत का कल और आज हूँ, मैं हिंदुस्तानी लाज हूँ, हाँ मैं सिंदूर हूँ। वाह, बहुत अच्छे, बहुत अच्छे। ಬಿಡ್ರಿ ಭಾಳ ಮನ್ಸಿಗೆ ಹಚ್ಕೊಳಿಕ್ ಹೋಗ್ಬೇಡ್ರಿ. ನಮಗೂ ಒಂದು ಕಾಲ ಬರ್ತೈತಿ. ಒಂದೊಂದ್ಸಲ ಹೆಂಗಂದ್ರಿ, ಕಷ್ಟ ಅನುಭವಿಸಿದ್ರನೆ ಬುದ್ಧಿ ಬರುದಂತಾರಲ್ಲ, ಹಂಗ ತಿಳ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಆದ್ರೂ ಈ ಕಾಂಗ್ರೆಸ್ ಮಂದಿ ನೋಡಿ ಕಲಿಯೋದು ಬಹಳ ಐತಿ ಬಿಡ್ರಿ. ಬರೇ ಗೃಹಲಕ್ಷ್ಮಿದ್ 2,000 ರೊಕ್ಕ ಇಟ್ಕೊಂಡು ಹೆಂಗೆಲ್ಲ ಮಾರ್ಕೆಟಿಂಗ್ ಮಾಡ್ಲಿಕ್ಕತ್ತಾರ ನೋಡ್ರಿ ಒಂದ್ಸಲ.
ಆ ಟಗರು ಕೊಟ್ಟ 2,000 ರೂಪಾಯಿನ ತಗೊಂಡು ಟಗರುನೇ ಕೊಂಡ್ಕೊಂಡಂಥ ಮಗು. ಆದ್ರೆ ಇನ್ನೊಂದು ಕಡೆಯಿಂದ ಅದೆಷ್ಟು ಕಿತ್ಕೊಂಡಾರ ಕಸ್ಕೊಂಡಾರ ಅನ್ನೋದು ಆ ಮಗುವಿನ ಅವ್ವ ಅಪ್ಪಗೆ ಕರೆಕ್ಟಾಗಿ ಗೊತ್ತಿರ್ತೈತೆ ನೋಡ್ರಿ. ಮೋದಿಜಿ ಬಡವ್ರ ಮಂದಿಗೆ ಒಳ್ಳೇದಾಗ್ಲಿ ಚಲೋ ಆಗ್ಲಿ ಅಂತ ಹೇಳಿ ಜನೌಷಧಿ ತಂದ್ರು. ಎಲ್ಲರಿಗೂ ಕಡಿಮೆ ರೇಟ್ನ್ಯಾಗ ಮೆಡಿಸಿನ್ ಸಿಗ್ಲಿ ಅಂತ ಹೇಳ್ತಂದ್ರು. ಆದ್ರ ಅದಕ್ಕೂ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಎಳ್ಳು ನೀರು ಬಿಡ್ಲಿಕ್ಕೆ ಹೊಂಟೈತಿ ಅಂತಂದ್ರ ಲೆಕ್ಕ ಹಾಕ್ಬಿಡ್ರಿ ನೀವು. ಈ ಮೆಡಿಕಲ್ ಮಾಫಿಯಾ ಎಷ್ಟು ಕೆಲಸ ಮಾಡ್ಲಿಕ್ಕತ್ತದ ಅಂತ ಹೇಳಿ. ಮೋದಿ ಇದೆಲ್ಲ ಸೌಕರ್ಯ ಮಾಡ್ಯಾರ, ಬಡವರು ಬಗ್ಗರಿಗೆ ಅನ್ನದಾನ ಮಾಡ್ಯಾರ. ಇದನ್ನೆಲ್ಲರೂ ಬಂದ್ ಮಾಡ್ತೇವೆ ಅಂದ್ರೆ ಮತ್ತೆ ಬಡವರು ಬಗ್ಗರನ್ನ ಸಾಯೋದೈತೇನ್ರಿ? ಇದು ರಾಜ್ಯ ಸರ್ಕಾರ ಎಲ್ಲದರೊಳಗೂ ರಾಜಕೀಯ ಮಾಡಾಕೈತಿ. ಯಾವುದೇ ಬಡಜನರ ಹಿತಾಸಕ್ತಿಯನ್ನ ನೋಡದೇ ಇರತಕ್ಕಂಥ ಸರ್ಕಾರ ಯಾವ್ದಾರ ಲಜ್ಜಿಗಟ್ಟ ಸರ್ಕಾರ ಕರ್ನಾಟಕದೊಳಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮನ್ನು ಹಾಳಾಕತ್ತೈತಿ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ. ಇದರಲ್ಲಿ ಉದ್ದೇಶ ಇಷ್ಟೇ, ಇದರ ಹಿಂದೆ ಸ್ವಲ್ಪ ರಾಜಕೀಯ ಒಂದು ಹಿನ್ನೆಲೆ ಇದೆ ಸರ್. ಇದು ಮಾಫಿಯಾಗೋಸ್ಕರನೇ. ಇದು ಯೋಜನೆಗಳು, ಶಕ್ತಿ ಯೋಜನೆಗಳಿಗೆ ತುಂಬಕ್ಕೆ ದುಡ್ಡು ಇಲ್ಲ. ಇವರು ಲ್ಯಾಂಡ್ ಮಾಫಿಯಾದಿಂದ ಹಿಡಿದು ಪ್ರತಿಯೊಂದರಲ್ಲೂ ಆದಾಯ ಎಲ್ಲಿ ಬರ್ತದೆ ಆ ಮೂಲ ಹುಡುಕ್ತಾ ಇದ್ದಾರೆ ಹೊರತು ಏನಿಲ್ಲ. ನೀವು ಎಷ್ಟರೇ ಉಗುಳ್ರಿ, ಉಳ್ಳಾಗಡ್ಡಿ ಕಟ್ರಿ, ನೀವು ಉಗಿರಿ, ನಾವು ಒರ್ಸ್ಕೋತೀವಿ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದ ಹೇಳ್ರಿ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇನ್ರಿ ಮತ್ತ ಪಾಪ ಅವ್ರದೇ ಏನ್ ಮಾಡ್ತಾರ ಹೇಳ್ರಿ? ಒಂದು ಕಡೆ ಅಲ್ಲಿ ನೋಡಿದ್ರ ಹೈಕಮಾಂಡ್ ನಿಂದ ಅದ್ ಎಷ್ಟು ಪ್ರೆಷರ್ ಐತೋ ಏನು, ಅವ್ರಿಗೆ ಅದ್ ಎಷ್ಟು ಕಳಿಸ್ಬೇಕೋ ಏನು, ಯಾರಿಗ್ ಗೊತ್ತಾ ಲೆಕ್ಕೆಲ್ಲ. ಇಲ್ಲಿ ನೋಡಿದ್ರ DK ಸಾಹೇಬ್ರ ಅವ್ರು ಯಾವಾಗ ಸಿದ್ದರಾಮಯ್ಯ ಅವ್ರನ್ನ ಕೆಳಗ ದಪ್ಪ ಅಂತ ಬೆಳೆಸೋದು, ಯಾವಾಗ ನಾ ಹೋಗಿ ಕುಂತ ಬಿಡ್ಬೇಕು ಅಂತ ಅವ್ರು ಕಾಯ್ಲಿಕತ್ತಿರ್ತಾರೆ. ಈ ಗ್ಯಾಪ್ನಾಗ ಅದೇನೋ ಇಂಜಿನಿಯರ್ಗಳ ಟ್ರಾನ್ಸ್ಫರ್ ವಿಷಯಕ್ಕ ಇಬ್ಬರ ನಡುವ ಗದ್ಲಿ ಅದ್ ಬಿಟ್ಟದಂತ. ಹಗರ್ಕ ಪಾಪ DK ಅವರು ಲೆಟರ್ ಬರೋದು ಬಹಳ ಮನ್ಸಿಗೆ ಬೇರೆ ಹಚ್ಕೊಂಡಾರಂತ. ಇನ್ನು ಅಲ್ಲಿ ನೋಡಿದ್ರ ಶಿವರಾಮೇಗೌಡ್ರು ನಾ ಯಾವ ಚಂದಕ್ಕೆ ಶಾಸಕ ಆಗಿರ್ಬೇಕು ಹೇಳ್ರಿ? ಕೆರೆಗಳಿಗೆ ನೀರು ತುಂಬಿಸು ಯೋಜನೆನೂ ಸರ್ಕಾರ ಕೈ ಬಿಟ್ಟೈತಿ, ಯೋಜನೆಗೆ ರೊಕ್ಕಿಲ್ಲ ಅಂತಂದ್ರ ನಾ ಶಾಸಕನಾಗಿದ್ದು ಏನ್ ಉಪಯೋಗ? ಏನ್ ಮಾಡ್ಬೇಕು ನಾ ಶಾಸಕನಾಗಿ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನ್ಯಾಗ ಕುಂದ್ರುದೇ ಬೆಟರ್ ಅಂತ ಹೇಳಿ ಕುಂತು ಬಿಟ್ಟಾರಂತ. ಒಟ್ಟನ್ಯಾಗ ನೋಡ್ರಪ್ಪ, ಇವರು ನೆಮ್ಮದಿಯಾಗಿಲ್ಲ, ರಾಜ್ಯದ ಮಂದಿನೂ ನೆಮ್ಮದಿಯಾಗಿ ಇಡ್ಲಿಕ್ಕಾಗಲ್ಲ. ಈ ಚಂದಕ್ಕೆ ಅದ್ ಯಾಕೆ ಬೇಕು ಹೇಳ್ರಿ ಸರ್ಕಾರ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.